Narasimha Tirtham at Ilupayyurani, Kovilpatti. During the Vijaya Yatra of the Mahaswamiji, the residents of a village named Ilupayyurani near Kovilpatti in Tamil Nadu devotedly welcomed the Mahaswamiji. When they submitted that they had no sacred water source for religious purposes, the Mahaswamiji was moved by their piety. He chose a place and poured holy water from his kamandalu. He then stated that the villagers dig a well at the place and the well would be their tirtham or source of holy water. The Mahaswamiji directed them to sustain their Shraddha towards Sanatana Dharma, blessed the entire gathering and continued his yatra. The well that was soon dug up was named Narasimha Tirtham after the Mahaswamiji. In 2017, Jagadguru Sri Sri Vidhushekara Bharati Sannidhanam visited the village, blessed the residents and poured holy water into the well with prayers for adequate rains in the region. To this day, the Narasimha Tirtham continues to be a source of holy water for the villages. Shri N. Balasubramanian, Kovilpatti. ಮಹಾಸ್ವಾಮಿಗಳವರು ವಿಜಯಯಾತ್ರೆ ಮಾಡ್ತಾ ಇದ್ದ ಕಾಲದಲ್ಲಿ ತಮಿಳುನಾಡಿನ ಕೋವಿಲ್ಪಟ್ಟಿ ಹತ್ತಿರ ಇಲುಪ್ಪಯ್ಯೂರಣಿ ಅನ್ನುವ ಗ್ರಾಮದ ನಿವಾಸಿಗಳು ಗುರುಗಳನ್ನು ಭಕ್ತಿಯಿಂದ ಸ್ವಾಗತ ಮಾಡ್ತಾರೆ. ಅವರ ಗ್ರಾಮದಲ್ಲಿ ಕುಡಿಯೋದಕ್ಕೆ ನೀರೇ ಎಲ್ಲೂ ಸಿಗ್ತಾ ಇಲ್ಲ, ಬಹಳ ಕಷ್ಟವಾಗಿದೆ ಅಂತ ಹೇಳಿ ಗುರುಗಳಲ್ಲಿ ಅರಿಕೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಗುರುಗಳು ಧ್ಯಾನಸ್ಥರಾಗಿ ಒಂದು ಜಾಗವನ್ನು ಅವರು ನಿರ್ದೇಶ ಮಾಡ್ತಾರೆ. ಕಮಂಡಲುವಿನಿಂದ ನೀರಿನಲ್ಲಿ ಪ್ರೋಕ್ಷಣೆ ಮಾಡಿಬಿಟ್ಟು ಇಲ್ಲಿ ಅಗೆಯಿರಿ, ನಿಮಗೆ ಬಾವಿ ತೋಡಿದ್ರೆ ನೀರು ಸಿಗುತ್ತೆ ಅಂಥೇಳಿ ಅನುಗ್ರಹ ಮಾಡ್ತಾರೆ. ಆಗ ಆ ಜಾಗವನ್ನು ಅಗೆದಾಗ ಅಲ್ಲಿ ತೀರ್ಥ ಉತ್ಪತ್ತಿಯಾಗತ್ತೆ. ಹಾಗಾಗಿ ಆ ಮಹಾಸ್ವಾಮಿಗಳವರು ತೋರಿಸಿದ ಅನುಗ್ರಹ ಮಾಡಿಸಿದ ಆ ಜಾಗ ಅನ್ನುವಂಥದ್ದು ಇವತ್ತು ನರಸಿಂಹ ತೀರ್ಥ ಎಂಬ ಹೆಸರಿನಿಂದ ಇವತ್ತಿಗೂ ಕೂಡ ಪ್ರಸಿದ್ಧವಾಗಿದೆ. ಅಲ್ಲಿನ ಜನ ಅಷ್ಟು ಪವಿತ್ರವಾದ ಭಕ್ತಿಯಿಂದ ಆ ಒಂದು ಗುರುಗಳನ್ನು ನೆನೆಕೊಳ್ತಾರೆ. 2017ರಲ್ಲಿ ಸನ್ನಿಧಾನಗಳಾದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ನಿವಾಸಿಗಳನ್ನು ಆಶೀರ್ವಾದ ಮಾಡಿದರು. ಆ ಪ್ರದೇಶದಲ್ಲಿ ಉತ್ತಮ ಮಳೆಗಾಗಿ ಪ್ರಾರ್ಥನೆ ಮಾಡಿದರು. ಆ ಪವಿತ್ರ ನೀರನ್ನು ಆ ಬಾವಿಗೂ ಕೂಡ ಹಾಕಿದಾಗ ಇವತ್ತಿಗೂ ಕೂಡ ಆ ನರಸಿಂಹ ತೀರ್ಥ ಗ್ರಾಮಸ್ಥರಿಗೆ ಪವಿತ್ರ ತೀರ್ಥವಾಗಿ ಅದು ಕಂಗೊಳಿಸ್ತಾ ಇದೆ.